ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕನ್ನಡದ 5ನೆಯ ಪದ್ಯ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಂತಕ್ಕಂಥದ್ದು ಕನಕದಾಸರು ರಚನೆ ಮಾಡಿರ್ತಕ್ಕಂಥದ್ದು. ಮೊದಲಿಗೆ ಕೀರ್ತನಕಾರರ ಪರಿಚಯ. ಕನಕದಾಸರು ಪ್ರಮುಖ ಕೀರ್ತನಕಾರರಲ್ಲಿ ಒಬ್ಬರು. ಪುರಂದರದಾಸರ ಸಮಕಾಲೀನರು. ಹಾವೇರಿ ಜಿಲ್ಲೆಯ ಬಾಡ ಇವರ ಜನ್ಮಸ್ಥಳ. ತಂದೆ ಬೀರಪ್ಪ ಮತ್ತು ತಾಯಿ ಬಚ್ಚಮ್ಮ. ತಿಮ್ಮಪ್ಪ ನಾಯಕನಾಗಿದ್ದ ಇವರು ಕನಕದಾಸರಾದದ್ದು ಐತಿಹ್ಯ. ಕಾಗಿನೆಲೆ ಆದಿಕೇಶವ ಇವರ ಆರಾಧ್ಯ ದೈವ. ವಿಜಯನಗರದ ಪಾಳೆಗಾರರಾಗಿದ್ದು ಯುದ್ಧದಲ್ಲಿನ ಹಿಂಸೆಯನ್ನ ಕಂಡು ವೈರಾಗ್ಯದಿಂದ ಅಧಿಕಾರವನ್ನ ತ್ಯಜಿಸಿದ್ರು ಅಂತಕ್ಕಂಥ ವಿಚಾರಗಳು ನಮಗೆ ಇತಿಹಾಸದಿಂದ ತಿಳಿದು ಬರ್ತಕ್ಕಂಥದ್ದು. ಕೀರ್ತನೆ, ಊಹಾಭೋಗ, ಸುಳಾದಿಗಳನ್ನು ರಚಿಸಿದ್ದಾರೆ. ಮೋಹನ ತರಂಗಿಣಿ, ಹರಿಭಕ್ತಿ ಸಾರ, ನಳಚರಿತೆ, ರಾಮಧಾನ್ಯ ಚರಿತೆ ಅನ್ನುವಂತಹ ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ಕಾಗಿನೆಲೆ ಆದಿಕೇಶವ ಅನ್ನುವಂಥದ್ದು ಇವರ ಕೀರ್ತನೆಗಳ ಅಂಕಿತ. ಲೋಕದ ಜಂಜಡಗಳಿಗೆ ಮನುಷ್ಯ ತಲ್ಲಣಿಸಬಾರದು. ಎಲ್ಲ ಜೀವಿಗಳನ್ನು ದೈವಶಕ್ತಿಯು ತಾಯಿಯ ರೀತಿಯಲ್ಲಿ ರಕ್ಷಿಸುತ್ತದೆ ಅನ್ನುವುದನ್ನ ಹಲವು ಉದಾಹರಣೆಗಳ ಮೂಲಕ ಈ ಕೀರ್ತನೆಯಲ್ಲಿ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನ ಕನಕದಾಸರು ಮಾಡಿದ್ದಾರೆ ಅಂತಕ್ಕಂಥದ್ದು. ಕೀರ್ತನೆಯ ಆಶಯವನ್ನು ನೋಡುವಾಗ ಸಮಸ್ಯೆಗಳು ಸಹಜ, ಯಾವುದಕ್ಕೂ ಆತಂಕ ಪಡುವ ಅಗತ್ಯ ಇಲ್ಲ, ಪ್ರತಿ ಸಮಸ್ಯೆಗೂ ಕೂಡ ಉತ್ತರ ಇದ್ದೇ ಇರುತ್ತೆ ಅನ್ನುವಂಥ ವಿಚಾರಗಳನ್ನು ಹೇಳೋ ಪ್ರಯತ್ನವನ್ನ ಈ ಒಂದು ಕೀರ್ತನೆಯಲ್ಲಿ ನೋಡಬಹುದು. ಸಂಕೀರ್ಣ ಬದುಕಿನಲ್ಲಿ ತಾಳ್ಮೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರತಿ ಕ್ಷಣದ ಸಂತಸವನ್ನ ಅನುಭವಿಸಬೇಕು ಮತ್ತು ಜಗತ್ತಿನ ಚರಾಚರಗಳ ಬದುಕು ಇದಕ್ಕೆ ಹೊರತಾಗಿರೋದಿಲ್ಲ ಅಂತ ಹೇಳುವಂಥದ್ದನ್ನ ಈ ಒಂದು ಕೀರ್ತನೆಯಲ್ಲಿ ನಾವು ನೋಡಬಹುದು. ಮೊದಲಿಗೆ ಪದ್ಯವನ್ನ ಕೀರ್ತನೆಯನ್ನ ಓದ್ತೀನಿ, ಅದರ ನಂತರ ಆ ಒಂದು ಆಶಯ ಭಾವಾರ್ಥವನ್ನ ಹೇಳೋ ಪ್ರಯತ್ನವನ್ನ ಮಾಡ್ತೀನಿ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡೆಗೆ ಆಹಾರವಿತ್ತವರು ಯಾರು? ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ನವಿಲಿಗೆ ಚಿತ್ರ ಬರೆದವರು ಯಾರು? ಪವಳದ ಲತೆಗೆ ಕೆಂಪಿಟ್ಟವರು ಯಾರು? ಸವಿಮಾತಿನರ ಗಿಳಿಗೆ ಹಸಿರು ಬರೆದವರು ಯಾರು? ಅವನೇ ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿಗಾಹಾರ ತಂದೀವರಾರು? ಬಲ್ಲಿದನು ಕಾಗಿನೆಲೆಯ ಆದಿಕೇಶವರಾಯ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಇದಿಷ್ಟು ಕನಕದಾಸರ ಒಂದು ರಚನೆ. ಇದರ ಭಾವಾರ್ಥವನ್ನ ನೋಡೋದಾದ್ರೆ, ಸುಖಕ್ಕೆ ಹಿಗ್ಗುತ್ತಾ ಕಷ್ಟಗಳಲ್ಲಿ ಕುಗ್ಗಿ ಹೋಗುವ ಚಂಚಲಗೊಳ್ಳುವ ಮನಸ್ಸು ದಾರಿ ಕಾಣದೆ ತಲ್ಲಣಗೊಳ್ಳುತ್ತಿರುತ್ತದೆ. ಹೀಗೆ ತಲ್ಲಣಗೊಳ್ಳುವಂತಹ ಮನಸ್ಸಿಗೆ ನೀಡಿದ ಸಾಂತ್ವನವನ್ನ ಈ ಕೀರ್ತನೆಯಲ್ಲಿ ನಾವು ಉದಾಹರಣೆಗಳ ಸಮೇತ ನೋಡಬಹುದಾಗಿದೆ. ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ಲೋಕದ ಕಷ್ಟಗಳಿಗೆ ಹೆದರಬಾರದು. ಏಕೆಂದರೆ ತಾಯಿ ತನ್ನ ಮಕ್ಕಳನ್ನ ಹೇಗೆ ಸಲಹುತ್ತಾಳೋ ಹಾಗೆ ಭಗವಂತನು ಕೂಡ ಎಲ್ಲ ಚರಾಚರ ಜೀವಿಗಳನ್ನು ಕೂಡ ಸಲಹುತ್ತಾನೆ ಅನ್ನುವುದಕ್ಕೆ ಈ ಒಂದು ಕೀರ್ತನೆಯಲ್ಲಿ ಬರೋ ಉದಾಹರಣೆಗಳು ನಮಗೆ ಪಾಠವಾಗಿ ಕಂಡು ಬರುತ್ತೆ. ಬೆಟ್ಟದ ಮೇಲೆ ಹುಟ್ಟಿದ ಮರಗಳಿಗೆ ಯಾರು ಕಟ್ಟೆಯನ್ನ ಕಟ್ಟಿ ನೀರನ್ನು ಹಾಯಿಸುತ್ತಾರೆ? ಆದರೂ ಅವು ಸಮೃದ್ಧವಾಗಿ ಬೆಳೆಯುವುದಿಲ್ಲವೇ? ಕಾಡಿನಲ್ಲಿ ವಾಸಿಸುವಂತಹ ಮೃಗ ಪಕ್ಷಿಗಳಿಗೆ ಅಲ್ಲಲ್ಲಿ ಆಹಾರ ದೊರಕುವ ಹಾಗೆ ಮಾಡಿದ್ದು ಅಥವಾ ಮಾಡುವಂಥದ್ದು ಭಗವಂತನಲ್ಲದೆ ಬೇರಾರು ಅಲ್ಲ ಅನ್ನುವಂಥದ್ದನ್ನ ಈ ಒಂದು ಕೀರ್ತನೆಯಲ್ಲಿ ನಾವು ನೋಡಬಹುದು.
ಹುಟ್ಟಿಸಿದ ದೇವರು ತಾನೇ ಹೊಣೆಗಾರನಾಗಿ ಎಲ್ಲರನ್ನ ಸಲಹುತ್ತಾನೆ ಅಂತಕ್ಕಂಥದ್ದು. ಇದಕ್ಕೆ ಸಂಶಯವನ್ನು ಪಡಬೇಡ. ನವಿಲಿಗೆ ಸುಂದರ ರೂಪವನ್ನ ನೀಡಿದವರು ಯಾರು? ಹವಳಕ್ಕೆ ಕೆಂಪು ಬಣ್ಣವನ್ನ ನೀಡಿದವರು ಯಾರು? ಕಲ್ಲಿನೊಳಗಿರುವ ಕಪ್ಪೆಗೂ ಕೂಡ ಆಹಾರ ದೊರಕುವ ಹಾಗೆ ಮಾಡುವವರು ಯಾರು? ಭಗವಂತನೇ ಅಲ್ಲವೇ? ಹಾಗಾಗಿ ಕಾಗಿನೆಲೆ ಆದಿಕೇಶವ ಎಲ್ಲರನ್ನೂ ಸಲಹುತ್ತಾನೆ ಅನ್ನುವಂಥದ್ದನ್ನ ಕನಕದಾಸರು ಅತ್ಯಂತ ಮನೋಜ್ಞವಾಗಿ ಹೇಳುವ ಪ್ರಯತ್ನವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಈ ಒಂದು ಕೀರ್ತನೆಯಲ್ಲಿ ನೋಡಬಹುದಾಗಿದೆ. ಸೊ ಇದಿಷ್ಟು ಈ ಒಂದು ಕೀರ್ತನೆಯ ಸಾರಾಂಶ.